ಇನ್ನ ಫಂಕ್ಷನ್ ಆಗಿಲ್ಲ ಅವಾಗ ಪೂಜೆ ಮಾಡ ಅವ್ರ ಕೆಪಾಸಿಟಿ ಏನಿದೆ ಮಾಡ್ಕೊಂಡೆ, ನಮ್ಮ ಕೆಪಾಸಿಟಿ ಏನಿದೆ ನಾವು ತೋರಿಸ್ತೀವಿ ಅಷ್ಟೇ. ಅದಕ್ಕೂ ರಾಜಕೀಯ ಮಾಡ್ಬೇಕಾ? ದಯವಿಟ್ಟು ನಿಮಗೆ ಯಾರು ಪ್ರೆಷರ್ ಆಗ್ತದೆ ನಂಗೆ ಗೊತ್ತಿದೆ. ನಾನು ಯಾರ ಮೇಲೆ ಆರೋಪ ಮಾಡಕ್ ಹೋಗಲ್ಲ. ಯಾರನ್ನ ಪ್ರೆಷರ್ ಮಾಡಲಿ, ಎಲ್ಲ ಪಾರ್ಟಿಯವರು ಕಟ್ಟಿದ್ದಾರೆ. ಫಂಕ್ಷನ್ ಆದ್ಮೇಲೆ ಬೇಕಾದ್ರೆ ನೀವು ತಕ್ಕೊಳ್ರಿ. ಫಂಕ್ಷನ್ ಆಗೋದು ರಾಜಕಾರಣ ಮಾಡಲಿ, ಕಾರ್ಯಕ್ರಮದಲ್ಲಿ ರಾಜಕಾರಣ ಮಾಡೋದು. ಬನ್ನಿ ಒಂದು ಸೆಕೆಂಡ್ ಹೇಳಿ ಬಾಪ ಇಲ್ಲಿ ಹೇಳಿ ಬೈಲ್ ಹೇಳ್ತೀನಿ ಹೇಳಿ ಸರ್ ಬನ್ನಿ ಹೇಳ್ತೀನಿ ಹೇಳಿ ಸರ್ ಇಲ್ಲಿ ಬನ್ನಿ ಹೇಳ್ತೀನಿ ಅದೇ ತಾನೆ ಬನ್ರಪ್ಪ ಕಡೆ ಏನು ಮಾಡೋದು ಕೇಳಿ ನಮ್ದು ಪ್ರೊಡಕ್ಷನ್ ಅಷ್ಟೇ ಅರ್ಥ ಆಯ್ತಾ ಏನಕ್ಕೆ ಬಿಸ್ತಾ ಇದ್ದೀರಾ ವಿತೌಟ್ ಪರ್ಮಿಷನ್ ಆಯ್ತು ಉದ್ದೇಶ ಕೇಳಿ ಎಲ್ಲನೂ ಇದು ಮಾಡ್ತಾ ಇದ್ದಾರೆ ಆಯಿತು ಕಟ್ಟಿರೋದು ಯಾರು ಸರ್ ಯಾರು ಅಂತ ಗೊತ್ತಿಲ್ಲ ಓವರ್ ನೈಟ್ ಕಟ್ಟಿದ್ದಾರೆ ಹಾಂ ವಿತೌಟ್ ಪರ್ಮಿಷನ್ ಅದಕ್ಕೆ ಬಿಸ್ತಾ ಇದ್ದಾರೆ ನೋಡಿ ವಿತೌಟ್ ಪರ್ಮಿಷನ್ ಕಟ್ಟಿದ್ರು ಅಂತೇಳಿ ಪ್ರೊಡಕ್ಷನ್ ಕೊಡೋಕೆ ಬಂದಿದ್ದೀವಿ ನಮ್ಮ ಮನುಷ್ಯರು ಸರ್ ಈಗ ಮಾಡ್ಕೊ ಸರ್ ಒಂದು ನಿಮಿಷ ನಮ್ಮಲ್ಲಿ ಅವಕಾಶ ಇದೆ ಬ್ಯಾನರ್ ಕಟ್ಟಿದ್ರು ಕೂಡ ಆಮೇಲೆ ಪರ್ಮಿಷನ್ ತೊಗೊಬೋದು ಹಣ ಕಟ್ಸ್ಕೊಬೋದು ಅವ್ರು ಪರ್ಮಿಷನ್ ಕೊಟ್ಟರೆ ಮಾಡ್ಕೊಳ್ಳಿ ಸರ್ ಈಗ ನಾವು ಹಣ ಕಟ್ಟಕ್ಕೆ ರೆಡಿ ಇದೆ ನೀವು ಪೆನಾಲ್ಟಿ ಸಮೇತ ಕಟ್ಟಕ್ಕೆ ರೆಡಿ ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡೋಕೆ ಅವಕಾಶ ಇದೆ ನಾವು ಕಟ್ಟಕ್ಕೆ ಬಿಫೋರ್ ಈಗ ಒಬ್ಬರ ಪರವಾಗಿ ನೀವು ಮಾತಾಡ್ಬೇಡಿ ಪರವಾಗಿ ಹಿಂದೆ ಬರೋಣ ಸ್ವಲ್ಪ ನೋಡಿ ನೀವು ನೋಡಿ ನೀವು ಕಾನೂನು ಪಾಲನೆ ಮಾಡ್ಬೇಕು. ನೀವು ಕಾಂಗ್ರೆಸ್ ಅವ್ರದ್ದು ಜೆಡಿಎಸ್ ಅವ್ರು ತೆಗೆದು ನಾನು ತೆಗೆಸಿದ್ರೆ ಆರೋಪ ಮಾಡ್ತಾರೆ. ಸರ್ ಹಿಂಗಲ್ಲ, ಈಗ ಪಕ್ಷದವರು ನನ್ನ ಮೇಲೆ ಆರೋಪ ಮಾಡ್ತಾರೆ. ಕಮಿಷನರ್ ನನ್ನ ಕೇಳ್ತಾರೆ ಅವರು, ಪ್ಲೀಸ್ ಸಹಕಾರ ಕೊಡಿ ಸರ್. ಹಂಗಲ್ಲ ಸರ್, ಈಗ ಎಲ್ಲಾ ಮೇಲೆ ತೆಗಲಿ ಹೈಕೋರ್ಟ್ ಆದೇಶ ಎಲ್ಲಾನು ಇನ್ನ ಫಂಕ್ಷನ್ ಆಗಿಲ್ಲ ಅವಾಗ ಕನಕದಾಸರಿಗೆ ಅವಮಾನ ಮಾಡಿದಂಗೆ ಆಗ್ತಲ್ಲ ಸರ್. ಅರ್ಥ ಆಗ್ತಾ ಇದ್ರಾ? ಕನಕದಾಸರಿಗೆ ಅವಮಾನ ಆದಂಗೆ